ಕುಂಬಳಗೋಡು ಬಳಿ ಇರುವ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲೆ, ಸಂಸ್ಕೃತಿ, ಪ್ರತಿಭೆ, ಶಿಕ್ಷಣ ಭವಿಷ್ಯದ ಮಕ್ಕಳ ಮಹಾಸಂಗಮ, ಅದುವೇ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್. देखो आया बाबा मोरिया ಕೇವಲ ಹಣದ ಹಿಂದೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುವ ಇವತ್ತಿನ ದಿನಗಳಲ್ಲಿ ಬಿಜಿಎಸ್ ವಿಭಿನ್ನವಾಗಿ ನಿಲ್ಲುತ್ತೆ. ಸಂಸ್ಕಾರ, ಸಂಸ್ಕೃತಿ, ಶಿಕ್ಷಣ, ಪ್ರತಿಭೆಯ ಅನ್ವೇಷಣೆಯನ್ನೇ ಗುರಿ ಇಟ್ಕೊಂಡಿರೋ ಕುಂಬಳಗೋಡಿನ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಶುಕ್ರವಾರ ಸಂಭ್ರಮ ಮನೆ ಮಾಡಿತ್ತು. ಅದಕ್ಕೆ ಕಾರಣ ಸ್ಟೂಡೆಂಟ್ ಕೌನ್ಸಿಲ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ಅಭಿನಂದಿಸುವ ಕಾರ್ಯಕ್ರಮ. ಸಾಲಿನಲ್ಲಿ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಕ್ಯಾಪ್ಟನ್, ಸ್ಪೋರ್ಟ್ಸ್ ಕ್ಯಾಪ್ಟನ್, ಕಲ್ಚರಲ್ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ಗಳಾಗಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಸ್ಟೂಡೆಂಟ್ಸ್ ಕೌನ್ಸಿಲ್ನಲ್ಲಿ ಆಯ್ಕೆಯಾದ ಅಷ್ಟೂ ವಿದ್ಯಾರ್ಥಿಗಳಿಗೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಎಂಡಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಬ್ಯಾಡ್ಜ್ ವಿತರಿಸಿ ಶುಭ ಕೋರಿದ್ರು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ. ಶಾಲೆಯ ಪೃಥ್ವಿ ಹೌಸ್, ವಾಯು ಹೌಸ್, ಅಗ್ನಿ ಹೌಸ್, ಜಲ ಹೌಸ್ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ಗಳಿಗೆ ಚೀಫ್ ಕಮಾಂಡಿಂಗ್ ಆಫೀಸರ್ ಅರುಣ್ ಸಲ್ಹೋತ್ರಾ, ಎನ್ಆರ್ಐ ಫೋರಂನ ಡೆಪ್ಯೂಟಿ ಚೇರ್ಮನ್ ಆರತಿ ಕೃಷ್ಣ, ಭಾರತೀಯ ಟೆಸ್ಟ್ ತಂಡದ ಮಾಜಿ ಆಟಗಾರ ದೊಡ್ಡ ಗಣೇಶ್ ಹಾಗೂ ಎಸ್ ರವಿಕುಮಾರ್ ಬ್ಯಾಡ್ಜ್ ವಿತರಿಸಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆ ಶಿಸ್ತು, ಸಂಸ್ಕಾರ ತುಂಬಾ ಮುಖ್ಯ. ಇವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಯಶಸ್ಸು ಸಾಧ್ಯ. ಹಾಗಾಗಿ ಬಿಜಿಎಸ್ ಸಂಸ್ಥೆಯು ಮಕ್ಕಳಲ್ಲಿ ನಾಯಕತ್ವ ಹಾಗೂ ಸಾಮಾಜಿಕ ಬದ್ಧತೆಯನ್ನ ಕಲಿಸುವ ಕೆಲಸ ಮಾಡ್ತಾ ಇದೆ. ಸಂಸ್ಕಾರ, ಸಂಸ್ಕೃತಿಯನ್ನ ಕಲಿಸುವಲ್ಲಿ ಬಿಜಿಎಸ್ ನಂಬರ್ 1 ಅಂತ ಕೊಂಡಾಡಿದ್ರು. ಎಲ್ಲ ಟೀಚರ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೈಡ್ ಶ್ಯಾಮಶ್ರೀ ಚಟರ್ಜಿ ಇದ್ದಾರೆ, ವೈಸ್ ಪ್ರಿನ್ಸಿಪಲ್ಸ್ ಇದ್ದಾರೆ, ಕೋರ್ಡಿನೇಟರ್ಸ್ ಇದ್ದಾರೆ. ಇವ್ರನ್ನೆಲ್ಲ ನೋಡಿದಾಗ ನೆಕ್ಸ್ಟು ಕಾಂಪಿಟೇಷನ್ ಇದ್ದೇ ಇರುತ್ತೆ ನಿಮಗೆ. ಫೌಂಡರ್ಸ್ ಡೇ, ಇದಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕು. ಜೊತೆಗೆ ಸಂಸ್ಕಾರ, ಸಂಸ್ಕೃತಿ, ಎಜುಕೇಷನ್, ಮೂರು ಯಾವುದಾರ ಒಂದು ಸಂಸ್ಥೆ ಕೊಡಬೇಕು ಅಂದರೆ ಅದು ಬಿಜಿಎಸ್ ಮಾತ್ರ ಕೊಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಇವತ್ತು ನಮಗೆ ಟೀಚರ್ಸು ಪ್ರಿನ್ಸಿಪಾಲ್ ಒಂದು ಕೋಟ್ ಮಾಡ್ತಾ ಇದ್ರು, ಸ್ವಾಮಿ ವಿವೇಕಾನಂದ, ಯಾವ ಥರ ಡ್ಯಾನ್ಸ್ ಬೇಕಾದ್ರೂ ಮಾಡ್ಬೋದು ನಾವು. ಹುಡುಗರಿಗೆ ಯಾವ ರೀತಿ ಬೇಕಾದ್ರೂ ನಾವು ಮಾಡ್ಬೋದು. ರಾಕ್ ಸಾಂಗಾರು ಹಾಕ್ಬೋದು, ಪೋಪ್ ಸಾಂಗಾರು ಹಾಕ್ಬೋದು, ಟ್ರೆಡಿಷನಲ್ ಸಾಂಗ್ಸ್ ಸೋಮನಿ ಇದೆ, ಫ್ಲೋಕ್ ಸಾಂಗ್ಸ್ ಇದೆ. ಆದರೆ ಸೆಲೆಕ್ಟ್ ಮಾಡಿರೋದು ಇವತ್ತು ಏನು ಕೋಟ್ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರದಾಗಲಿ ಎಲ್ಲರದು ಇದು ಬೇಕಾಗಿತ್ತು ನಮ್ಮ ಸಂಸ್ಥೆಗೆ. ಈ ಸಂಸ್ಥೆಗೆ
ತಂದೆ ತಾಯಿಗಳಾದವ್ರು ಬಂದವರು ಅವ್ರ ಮಕ್ಕಳನ್ನ ನೋಡಿ ಸಂತೋಷ ಪಟ್ರೆ ಅಷ್ಟೇ ನನಗೆ ಸಾಕಾಗ್ತದೆ. ಮತ್ತೊಂದು ವಿಶೇಷ ಅಂದ್ರೆ ಕುಂಬಳಗೋಡಿನ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಉದ್ಘಾಟನೆ ಮಾಡಿದ್ರು. ಇದೀಗ ಈ ಶಾಲೆಯಲ್ಲಿ ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಕೆಜಿಯಿಂದ ಪಿಜಿವರೆಗೂ ವಿದ್ಯಾರ್ಥಿಗಳು ಓದ್ತಾ ಇದ್ದು 12 ದೇಶಗಳ ಮಕ್ಕಳು ಓದ್ತಾ ಇರೋದು ಹೆಮ್ಮೆಯ ಸಂಗತಿ. ಅಂದಿನ ಕಾಲದ ವಾಜಪೇಯಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದರು. ಈ ಕ್ಯಾಂಪಸ್ನಲ್ಲಿ ಇವತ್ತು 1,000 ಜನ ವಿದ್ಯಾರ್ಥಿಗಳಿದ್ದಾರೆ. 12 ದೇಶದ ವಿದ್ಯಾರ್ಥಿಗಳಿದ್ದಾರೆ. ಈ ದೇಶದಲ್ಲಿ ಇವತ್ತು ನಮ್ಮ ಇನ್ವೆಸ್ಟ್ ಟೀಚಿಂಗ್ ಸೆರೆಮನಿ ಯಾರು ಕ್ಯಾಪ್ಟನ್ಶಿಪ್ ತಗೋಬೇಕು ಅಂತ ಯೋಚನೆ ಮಾಡಿ ಪ್ರಿನ್ಸಿಪಾಲ್ ಅವ್ರದ್ದೇ ಆದ ಎಲೆಕ್ಷನ್ ಟೈಪ್ ಮಾಡಿ ಅವ್ರನ್ನ ಇವತ್ತು ಇನ್ವೆಸ್ಟ್ ಟೀಚಿಂಗ್ ಸೆರೆಮನಿಗೆ ಮಾಡಿದ್ದೀವಿ. ಅದಕ್ಕೆ ಆರತಿಯವರು, ನಮ್ಮ ರವಿಕುಮಾರ್ ಅವರು, ತುಂಬ ಹಲವಾರು ಕ್ರಿಕೆಟ್ ನಮ್ಮ ದೊಡ್ಡ ಗಣೇಶ್ ಅವರು ಸಹ ಬಂದಿದ್ದರು. ಇವತ್ತು ಈ ಕಾರ್ಯಕ್ರಮ ಆಗಲಿಕ್ಕೆ ಅನೇಕ ಉದಾಹರಣೆ ಹೇಳಬೇಕು ಅಂದರೆ ಈ ಸಂಸ್ಥೆ BGS ಸಂಸ್ಥೆ ಹಲವಾರು ಕಾಲೇಜು KG ಇದ್ದ PGವರೆಗೂ ಸಂಸ್ಥೆ ಕಟ್ಟಿದ್ದಾರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅದನ್ನು ನಾವು ನಿರ್ಮಲಾನಂದ ಸ್ವಾಮೀಜಿಯವರಾಗಲಿ ನಾವಾಗಲಿ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಅವ್ರದ್ದೇ ಆದ ಪೋಷಕರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನನ್ನ BGS ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಇದೇ ವೇಳೆ ರಾಜ್ಯಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ಇರೋ, ದೇಶ ವಿದೇಶಗಳಲ್ಲೂ ವಿದ್ಯಾದಾನಕ್ಕೆ ಹೆಸರುವಾಸಿ ಆಗಿರೋ BGS ರೂವಾರಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯನ್ನ ನ್ಯೂಸ್ ಫಸ್ಟ್ ಚಾನೆಲ್ CEO ಮತ್ತು MD ರವಿಕುಮಾರ್ ಅವರು ಸ್ಮರಿಸಿದ್ರು. ಜೈ ಗುರುದೇವ್ ಅಂತ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ ಅವರು ಗುರುವಿನ ಮಹತ್ವವನ್ನ ತಿಳಿ ಹೇಳಿದ್ರು. My daughter asked me, one Swamiji, what is education? I told her, education is very simple. I'll tell you in one line. Education means, she's very small. Education means read or listen, that is phase 1. Then phase 2, understand. Then phase 3, you learnt it. Once you understand, you have to learn. So you learnt it. Then whatever you learnt, you write it. That is education. That's all. So that's what I told her. I thought, I should share this with you. Education in simple lines. So finally, I would like to conclude. See, I know you want to become like Infosys Narayan Murthy. You want to become like Rahul Dravid. You want to become like Virat Kohli. You want to become like missile man APJ Abdul Kalam. You want to become like Elon Musk. You can become whatever you want to become. You have a very great opportunity. But keep one thing in mind. Be a very good human being. That is more important than anything else. ಅಷ್ಟೇ ಅಲ್ಲದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದ್ರು. ಇದೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರಿಗೆ ಮುದ ನೀಡಿದ್ವು. ಈ ಮೂಲಕ ಭವ್ಯ ಭವಿಷ್ಯದ ಭಾರತಕ್ಕೆ ಅಣಿಯಾಗ್ತಾ ಇರುವ ವಿದ್ಯಾರ್ಥಿಗಳಿಗೆ ಸದಾ ಶಿಸ್ತು, ಸಂಯಮ, ಸಂಸ್ಕಾರ, ಸಂಸ್ಕೃತಿ ಕಲಿಸ್ತಾ ಇರುವ BGS ಸ್ಕೂಲ್ನ ಈ ಅತ್ಯದ್ಭುತ ಸಮಾರಂಭ ಸಂಪೂರ್ಣ ಸಂಪನ್ನಗೊಂಡಿತು. ಗ್ಯಾರಂಟಿ ನ್ಯೂಸ್, ಬೆಂಗಳೂರು.